ಹಾಯ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಸೋಮವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಕ್ಸಿಟ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ತಿಳಿಸ್ತಾ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ, ಏನೆಲ್ಲ ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತೇಳಿ ಇವತ್ತಿನ ಲಾಗಲ್ಲಿ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ನನ್ನ ಮಗ ದೊಡ್ಡ ಮಗ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಬೇಗ ಇದ್ದಿದ್ದಾನೆ. ಗುಂಡು ಹೇಳು ಮಗನೇ. ಹಾಗೆ ಅವನು ಕೂಡ ಫ್ರೆಶ್ ಆಗಿಲ್ಲ ಫ್ರೆಂಡ್ಸ್. ನಾವು ಇವಾಗ ಹೊರಟಿದ್ದೀವಿ ಫ್ರೆಶ್ ಆಗೋಣ ಅಂತ. ನನ್ನ ಚಿಕ್ಕ ಮಗನೂ ಕೂಡ ಎದ್ದಿದ್ದಾನೆ. ಇವನು ಬಿಡಿ, ಇವನು ಯಾವಾಗಲೂ ಎದ್ದೇಳ್ತಾನೆ ಇರ್ತಾನೆ. ಇವನದೇನು ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಪ್ರಾಬ್ಲಮ್ ಅಂದರೆ ನನ್ನ ದೊಡ್ಡ ಮಗಂದು. ಗುಡ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಮಗನೇ. ನಡಿ ಮತ್ತೆ, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಗೆ ಫ್ರೆಂಡ್ಸ್, ಇನ್ನು ಬೆಳಿಗ್ಗೆನೇ ನನ್ನ ಮಗನಿಗೆ ಸ್ನಾನ ಕೂಡ ಮುಗಿಸ್ತು. ಸ್ನಾನ ಆಗಿದ ತಕ್ಷಣ ಅಮ್ಮ ಸ್ವಲ್ಪ ಖಾರ ಸಾಮಾನು ಹಾಕ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಂದರೆ 6 ಮಂತ್ವರೆಗೂ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಬಿಟ್ಟರೆ ಏನೂ ಹಾಕಬಾರ್ದು ಅಂತ ಹೇಳ್ತಾರೆ. ಬಟ್ ಹಳೆ ಕಾಲದ ಹಿಂದಿನ ಕಾಲದ ಪದ್ಧತಿಯಲ್ಲಿ ನಮ್ಮ ಅಜ್ಜಿಯವರೆಲ್ಲ ನಡೆಸ್ಕೊಂಬಂದ ಪದ್ಧತಿಯಲ್ಲಿ ಮಕ್ಕಳಿಗೆ ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ಮೈ ಬಿಟ್ಕೊತಾರೆ, ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಮ್ಮ ಇದು ಪಾಪುಗೆ ಜಾಕಾಯಿ, ಹಿಪ್ಲಿ, ಮೋಡಿ ಮತ್ತು ಮೆಣಸು, ಲವಂಗ ಇದನ್ನು ಚೂರೇ ಒಂದು ಸ್ವಲ್ಪ ಕ್ವಾಂಟಿಟಿ ಅದನ್ನು ಬ್ರೆಸ್ಟ್ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗನ ನೋಡ್ರಿ. ಯಾವ ಭಾಷೆ ಮಗನೇ ಅದು? ಯಾವ ಭಾಷೆ ಅದು? ಯಾವ ಭಾಷೆ? ಆ ಭಾಷೆ. ನೀನ್ ಅಂಗನವಾಡಿಗೆ ಹೋಗಲ್ವಾ? ಅಂಗನವಾಡಿಗೆ ಹೋಗಲ್ವಾ? ಹೋಗ್ತೀಯಾ? ಹಾಗೆ ಫ್ರೆಂಡ್ಸ್, ಅಮ್ಮ ಇಲ್ಲಿ ಅಕ್ಕಿನ ಹಾಕಿದ್ರು. ಸೊ ಇದನ್ನ ಸ್ವಲ್ಪ ಹಾಕಿದ್ರು, ಸ್ವಲ್ಪ ಲೈಟಾಗಿ ಹುಳಾಗಿದೆ ಅಂತೇಳಿ. ಸೊ ಅದ್ರ ಜೊತೆ ಇವ್ನು ಆಟ ಆಡ್ತಾ ಇದ್ದಾನೆ. ಗುಡ್, ಒಂದು ಕಾಳು ಅಕ್ಕಿನೂ ಚೆಲ್ಬೇಡ ಮಗ್ನೆ, ಅಜ್ಜಿ ಬೈಯುತ್ತೆ. ಅಜ್ಜಿ ಬೈಯುತ್ತೆ. ಓಕೆನಾ? ತಿನ್ನು ಬಬ್ಬ, ತಿನ್ನು ಬಬ್ಬ. ಹಂಗೆಲ್ಲ ಇಟ್ಕೋಬಾರ್ದು, ಮನೆ ಧೂಳಿರುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಮಳೆನೂ ಕೂಡ ತುಂಬಾನೇ ಕಮ್ಮಿ ಇದೆ, ಮಳೆ ಅಷ್ಟೊಂದಿಲ್ಲ.
ಸೊ ಅಮ್ಮ ಕರಿಬೇವು ಬರಲ್ಲ ಅಂತೇಳಿ ಎಷ್ಟೊಂದು ನನಗೆ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ಎಷ್ಟೊಂದು ಕರಿಬೇವು ಗಿಡನ ನೆಡ್ತಾ ಇದ್ರು, ಒಂದೂ ಕೂಡ ಬರ್ತಾನೆ ಇರಲಿಲ್ಲ. ಬಟ್ ಇವಾಗ ನೋಡಿ ದೊಡ್ಡ ಮರ ಥರನೇ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕರ್ಬೇವಿನ ಗಿಡ ಅಂತೂ ಬೆಳೆದಿದೆ. ನಾನು ಹೋಗುವಾಗ ಒಂದು ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇದು ಸೀತಾಫಲದ ಮರನೂ ಮುರಿದೋಗ್ಬಿಟ್ಟಿದೆ ಗಿಡ. ಹಂಗೆ ಫ್ರೆಂಡ್ಸ್ ಹಣ್ಣು ಕೂಡ ಚೆನ್ನಾಗಿ ಬಿಟ್ಟಿದೆ ಸೀತಾಫಲ. ಸೊ ಹಾಗೆ ಫ್ರೆಂಡ್ಸ್ ಎಲ್ಲ ನಾನು ದೊಡ್ಡದಾಗೆಲ್ಲ ಫ್ರೆಶ್ ಅಪ್ ಆಗ್ತಿದ್ದೇನೆ. ಸೊ ಫ್ಯಾಷನ್ ಶೋ ಮಾಡ್ತಾ ಇದ್ದೇನೆ, ಬನ್ನಿ ಒಂದು ನೋಡ್ಕೊಂಬರೋಣ. ಕಮ್ಮಿನೇ ಇರುತ್ತೆ, ಮಗುವು ಕೂಡ ಸಾಕಾಗ್ತಾ ಇರಲ್ಲ. ಸೊ ಮನೆಯಲ್ಲೇ ಯಾವ ರೀತಿ ನಾವು ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮ್ಮೊಂದಿಗೆ ಒಂದು ಸುಲಭ ವಿಧಾನನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾವು ಡೈಲಿ ಬೆಳಗ್ಗೆ ಆದಷ್ಟು ಈ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸು ಬಾಣಂತಿಯರು ಬೆಳಗ್ಗೆ ಎದ್ದು 1 ಲೋಟದಷ್ಟು ಫುಲ್ ಅಂದರೆ ಒಂದು ಸ್ವಲ್ಪ ದೊಡ್ಡ ಲೋಟದಷ್ಟೇ ನೀವು ಹಾಲನ್ನ ಕುಡೀರಿ. ಜೊತೆಗೆ ಹಾಲಿನ ಜೊತೆಗೆ ನೀವು ರಸ್ಕ್ ಅಂತ ಸಿಗುತ್ತೆ ಫ್ರೆಂಡ್ಸ್, ರಸ್ಕ್ನ ತಗೊಳ್ಳಿ. ಸಣ್ಣ ಸಣ್ಣ ಬರಿಕಿ ಥರ ಇರುತ್ತೆ ನೋಡಿ, ಯೆಲ್ಲೋ ಕಲರು. ಅದನ್ನು ನೀವು ಹಾಲಿನ ಜೊತೆಗೆ ತಿನ್ನೋದ್ರಿಂದ ಈ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ತುಂಬ ಈಸಿ ಮೆಥಡ್ ಅಲ್ವಾ. ಸೊ ಇದು ಎಲ್ರಿಗೂ ಅವೈಲೇಬಲ್ ಇರುತ್ತೆ. ಹಾಲು ಅನ್ನೋದು ಮನೇಲಿ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ. ಸೊ ಡೈಲಿ ನೀವು ಈ ಥರ ಫಾಲೋ ಮಾಡಿ, ನಿಮಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಮಗುಗೂ ಕೂಡ ಚೆನ್ನಾಗಿ ಹಾಲಾಗುತ್ತೆ. ಓಕೆನಾ ಫ್ರೆಂಡ್ಸ್. ಇನ್ನೂ ಒಂದು ಏನಪ್ಪ ಅಂತಂದರೆ, ಜೊತೆಗೆ ಫ್ರೆಂಡ್ಸ್ ಇನ್ನು ನೀವು ತಿನ್ನುವಂಥ ಊಟದಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಬಾಣಂತಿಯರಿಗೆ ಹೇಗಿದ್ರು ಅಡುಗೆ ಮಾಡ್ತಾರಲ್ವ, ಆ ಅಡುಗೆಲಿ ಯಥೇಚ್ಛವಾಗಿ ಬೆಳ್ಳುಳ್ಳಿ, ಮೆಣಸು ಈ ಥರ ಸೇರಿಸ್ಕೊಳ್ಳೋದ್ರಿಂದ ಎದೆ ಹಾಲು ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಹಾಗೆ ಜೊತೆಗೆ ಫ್ರೆಂಡ್ಸ್ ಇನ್ನು ತರಕಾರಿಗಳು, ಸೊಪ್ಪಿನಲ್ಲಿ ಬಂದುಬಿಟ್ಟು ಈ ಸಬ್ಬಸಿಗೆ ಸೊಪ್ಪು ಅಂತಾರಲ್ಲ ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪು ಜೊತೆಗೆ ಸೀಗೆ ಸೊಪ್ಪು. ಈ ಸೀಗೆ ಸೊಪ್ಪು ಅನ್ನೋದು ಹಳ್ಳಿ ಸೈಡ್ ಸಿಗುತ್ತೆ. ಸೊ ನಿಮ್ಮ ಕಡೆನೂ ಸಿಗೋದಾದರೆ ನೀವು ಸೀಗೆ ಸೊಪ್ಪನ್ನ ಮಾಡಿಸ್ಕೊಂಡು ತಿನ್ನಿ. ಜಸ್ಟ್ ಫ್ರೈ ಮಾಡಿಸ್ಕೊಳ್ಳಿ, ಇಲ್ಲ ಸಾಂಬಾರು ಮಾಡಿಸ್ಕೊಳ್ಳಿ. ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ನೀವು ಸಬ್ಬಸಿಗೆ ಸೊಪ್ಪನ್ನು ಕೂಡ ತಗೊಳ್ಳಿ, ಅದು ಹೀಟಿನ ಪದಾರ್ಥನೂ ಹೌದು, ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಕೂಡ ಆಗುತ್ತೆ ಅಂತಲೂ ಹೇಳ್ಬೋದು. ಜೊತೆಗೆ ಫ್ರೆಂಡ್ಸ್ ನೀರನ್ನ ಕೂಡ ಚೆನ್ನಾಗಿ ಕುಡೀರಿ. ಇವಾಗ ಹಳೆ ಕಾಲದ ಪದ್ಧತಿಯಲ್ಲಿ ಆವಾಗಿನ ಕಾಲದ ಅಜ್ಜರು ನಮ್ಮ ಅಮ್ಮರಿಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಒಂದಿಷ್ಟು ನೀರು ಕೊಡ್ತಾ ಇದ್ರಂತೆ. ಬ್ರೆಸ್ಟ್ ಮಿಲ್ಕ್ ಅನ್ನೋದು ಲಿಕ್ವಿಡ್ ರೂಪದಲ್ಲಿ ಬರೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಇದ್ದರೆ ಮಾತ್ರ ನಮಗೆ ಬ್ರೆಸ್ಟ್ ಮಿಲ್ಕ್ ಬರಲಿಕ್ಕೆ, ಉತ್ಪತ್ತಿ ಆಗಲಿಕ್ಕೆ ಹೆಲ್ಪ್ ಆಗೋದು. ಓಕೆನಾ. ಸೊ ಹಾಗಾಗಿ ನೀರನ್ನ ಬಾಣಂತಿಯರಿಗೆ ಹೆಚ್ಚಾಗಿ ನೀರನ್ನ ಕೊಡಿ. ಜೊತೆಗೆ ಬಾಣಂತಿಯರು ಹೆಚ್ಚಾಗಿ ನೀರನ್ನ ಕುಡೀರಿ, ಚೆನ್ನಾಗಿ ಕಾಚಿ ಕುದಿಸಿರೋ ನೀರನ್ನ ಕುಡೀರಿ. ಸೊ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ಇದಿಷ್ಟು ತುಂಬ ಸಿಂಪಲ್ ಮೆಥಡ್ಸು. ಡೈಲಿ ಅಟ್ಲೀಸ್ಟ್ ಒಂದು ಫುಲ್ ಲೋಟದಷ್ಟು ಹಾಲನ್ನ ಕುಡೀರಿ, ನಿಮಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಪಾಪು ಕೂಡ ಆರಾಮಾಗಿ, ಅದು ಕೂಡ ಹೊಟ್ಟೆ ತುಂಬ ಫೀಲ್ ಮಾಡಿ ಆರಾಮ್ಸೆ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಓಕೆನಾ ಗೈಸ್. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಹಾಗೆ ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋನು ಸಹ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ ಫ್ರೆಂಡ್ಸ್. ಅಂದರೆ ನಾಳೆ ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಟಾಟಾ ಬಾಯ್.